ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಜಿಗ್ಜಾಗ್ ಸ್ಟಿಚ್ ವೆರೈಟಿ ಆಫ್ ಜಿಗ್ಜಾಗ್ ಸ್ಟಿಚ್ಚನ್ನು ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಿದ್ದೀನಿ ಅಂದರೆ ಈ 3 ರೀತಿ ನೆಕ್ಲೈನಲ್ಲಿ ನಾವು ನೆಕ್ಲೈನನ್ನು ಮಾಡುವಾಗ ಜಿಗ್ಜಾಗ್ ಸ್ಟಿಚ್ಚನ್ನು ಹೇಗೆ ಉಪಯೋಗಿಸೋದು ಮತ್ತು ಹೇಗೆ ನಾವು ಅದನ್ನು ಫಿನಿಶಿಂಗನ್ನು ಕೊಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಫಸ್ಟು ರೌಂಡ್ ನೆಕ್ ಇರುತ್ತೆ, ಮತ್ತು ಸ್ಕ್ವೇರ್ ನೆಕ್ ಇರುತ್ತೆ, ಮತ್ತು 3 ಮೂಲೆ ನೆಕ್ ಇರುತ್ತೆ. ಈ 3 ಡಿಸೈನಲ್ಲಿ ನಿಮಗೆ ತಿಳ್ಕೊಬೇಕಾದಂತೂ ತುಂಬಾ ಇದೆ. ಹಾಗಾಗಿ ನೀವು ಈ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಡಿಸೈನನ್ನು ಕಂಪ್ಲೀಟಾಗಿ ನೋಡಿದ್ರಷ್ಟೇ ನಿಮ್ಗೆ ಅರ್ಥ ಆಗುತ್ತೆ. ಹಾಗಿದ್ರೆ ಈಗ ಶುರು ಮಾಡೋಣ ಅಲ್ಲ. 2 ಎಳೆ ಸಿಲ್ಕ್ ಥ್ರೆಡ್ಡನ್ನು ನಾನು ಕಟ್ ಮಾಡಿ ಇಟ್ಕೊಂಡು ನಾವು ಈಗ ಫಸ್ಟು ಚೈನನ್ನು ಹಾಕ್ಕೊಳ್ಳೋಣ. ಫಸ್ಟ್ ಸ್ಟೆಪ್ಪು ನಮಗೆ ಚೈನನ್ನು ಹಾಕ್ಕೊಳ್ಳುವಂಥದ್ದು. ನೋಡಿ, ತೆಗೆದುಬಿಟ್ಟು ನಾವು ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಲಾಕ್ ಮಾಡ್ಕೊಳ್ಳೋಣ, ಸ್ಟಾರ್ಟಿಂಗ್ ಲಾಕ್. ನಂತರ ನಾವು ಇದಕ್ಕೆ ಚೈನನ್ನು ಹಾಕ್ಕೊಂಡು ಹೋಗೋದು. ನೋಡಿ, ಈ ರೀತಿ ಚೈನನ್ನು ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಈ ಮೆಥಡೆಲ್ಲ ನಾನು ಈ ರೀತಿ ಯಾಕೆ ತೋರಿಸ್ಕೊಡ್ತಿದ್ದೀನಿ ಅಂದರೆ, ಈಗ ಜಿಗ್ಜಾಗ್ ಸ್ಟಿಚ್ಚನ್ನು ನೀವೇನೋ ಕಲ್ತ್ರಿ, ಈಗ ಅದನ್ನು ವರ್ಕ್ ಮಾಡುವಾಗ ನೆಕ್ಲೈನಲ್ಲಿ ನಾವು ಚೈನ್ ಸ್ಟಿಚ್ಚನ್ನು ಹಾಕ್ತೀವಲ್ಲ, ಆ ಚೈನ್ ಸ್ಟಿಚ್ಚೇ ಹಾಕೋ ಬದಲು ಅದ್ರ ಜೊತೆಗೆ ನಾನು ಏನು ಹೇಳ್ಕೊಟ್ಟಿದ್ದೀನಿ, ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕಿದ್ರೆ ತುಂಬಾ ತಿಕ್ನೆಸ್ ಆಗಿ ಕಾಣಿಸುತ್ತೆ ಮತ್ತು ಡಿಸೈನ್ ವೆರೈಟಿಯಾಗಿ ಕಾಣಿಸುತ್ತೆ. ಹಾಗಾಗಿ ಆ ರೀತಿ ಎಲ್ಲ ಬಂದಾಗ ನಾವು ಹೇಗೆ ವರ್ಕನ್ನು ಮಾಡ್ಕೊಳ್ಳೋದು, ಎಲ್ಲ ನೆಕ್ಕಿಗೂ ಹಾಕಬೇಕು ಅಂತ ಏನಿಲ್ಲ. ನಾವು ಒಂದೊಂದು ನೆಕ್ಕಿಗೆ ಒಂದೊಂದು ಡಿಸೈನ್ ಮಾಡ್ತೀವಲ್ವ, ಹಾಗಾಗಿ ಒಂದೊಂದು ಡಿಸೈನನ್ನು ಈ ರೀತಿ ಎಲ್ಲ ನಿಮಗೆ ತೋರಿಸ್ಕೊಟ್ಟಿದ್ರೆ ಮುಂದೆ ನಿಮಗೆ ವರ್ಕ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ ಅಂತೇಳಿ ನಾನು ಈ ಡಿಸೈನನ್ನೆಲ್ಲ ತೋರಿಸ್ಕೊಡ್ತಿದ್ದೀನಿ. ಈಗ ನಾನು ಎಲ್ಲದಕ್ಕೂ ಫಸ್ಟು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡ್ತೀನಿ, ಆನಂತರ ಡಿಸೈನನ್ನು ಮಾಡಿ ತೋರಿಸ್ತೀನಿ. ಈಗ ರೌಂಡಕ್ಕೂ ನಾನು ಫಸ್ಟು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡೆ. ಪುನಃ ಈಗ ಸ್ಕ್ವೇರ್ ಏನಿದೆ, 3 ಮೂಲೆ ಏನಿದೆ, ಎಲ್ಲದಕ್ಕೂ ಚೈನ್ ಸ್ಟಿಚ್ಚನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಆನಂತರ ಡಿಸೈನನ್ನು ಅದನ್ನು ಮಾಡೋದಕ್ಕೆ ಈಸಿ ಆಗುತ್ತೆ ನಿಮಗೆ. ನೋಡಿ, ಈ ರೀತಿ ಇಟ್ಕೊಂಡು ಒಳಗಡೆಯಿಂದ ದಾರ ಎಳ್ಕೊಂಡ್ರೆ ಇಲ್ಲಿ ಲಾಕ್ ನೋಡಿ ಎಷ್ಟು ನೀಟಾಗಿ ಲಾಕ್ ಆಯಿತು. ಈಗ ನಾನು ಸ್ಕ್ವೇರ್ ನೆಕ್ಕಿಗೆ ಬಂದೆ. ಇದಿಷ್ಟೇ ಅಂದ್ಕೋಬೇಡಿ, ಡಿಸೈನ್ ಇನ್ನೂ ಬರುತ್ತೆ. ನಾನು ಇದೇ ದಾರ ತಗೊಂಡಿರೋದ್ರಿಂದ ಈ ಸ್ಟೆಪ್ಪನ್ನು ಮುಗಿಸ್ಕೊಳ್ಳೋಣ ಅಂಥೇಳಿ ಎಲ್ಲದಕ್ಕೂ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲೂ ಅಷ್ಟೇ ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ಮಾಡೋದ್ರಿಂದ ಟೈಮನ್ನು ಸೇವ್ ಮಾಡ್ಕೋಬೋದು. ಹಾಗಾಗಿ ಈಗ ನಾನು ಇದನ್ನೇ ಕಟ್ ಮಾಡಿ ಪುನಃ ಅದನ್ನೇ ತೋರಿಸಿ ಪುನಃ ಇದಕ್ಕೆ ಅದೇ ದಾರನ ತಗೊಂಡು ಈ ರೀತಿ ಎಲ್ಲ ಮಾಡಿದ್ರೆ ಟೈಮು ತುಂಬಾ ಇನ್ನೂ ವೀಡಿಯೋ ಲೆಂತಿ ಆಗೋಗಿಬಿಡುತ್ತೆ. ನಿಮಗೆ ಬೇಜಾರಾಗಬಾರ್ದು. ಜಾಸ್ತಿ ನಿಮಗೆ ಬೋರ್ ಹೊಡಿಸುವಷ್ಟು ನಾನು ಲೆಂತಿ ಮಾಡೋದಿಲ್ಲ. ನಿಮ್ಗೆ ಅರ್ಥ ಆಗಬೇಕು ಅಂಥೇಳಿ ನಾನು ಒಂದಿಷ್ಟು ಲೆಂತಿ ಆಗ್ತಿರಬಹುದು. ಆ ರೀತಿ ಏನಾದರೂ ಲೆಂತಿ ಆಯಿತು, ಬೇಜಾರಾಗ್ತಿದೆ ಅಂದರೂ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ರೀತಿ. ಯಾಕೆ ಅಂದರೆ ಒಂದಷ್ಟು ಡಿಸೈನನ್ನು ನಾವು ತೋರಿಸ್ಕೊಡ್ತಿದ್ದೀವಿ ಅಂದಾಗ ಅದಕ್ಕೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕು. ಈಗ ನೋಡಿ, ಮೂಲೆಯಲ್ಲಿ ಏನು ಹೇಳ್ಕೊಟ್ಟಿದ್ದೆ ನಾನು, ಇಲ್ಲಿ ಹಾಕಬೇಕು ಹೇಳಿ ನಿಮಗೆ ಗೊತ್ತಿದೆ, ಇಲ್ಲೇ ಹಾಕಬೇಕು, ಹಿಂದೆ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಮಗೆ ಸ್ಟ್ರೈಟಾಗಿ ಸ್ಟಿಚ್ ಬರೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನೋಡಿ, ತುಂಬಾ ಈಸಿ ಮೆಥಡಲ್ಲಿ ನಾನು ತೋರಿಸ್ಕೊಡ್ತಾ ಇರುವಂಥದ್ದು. ಆದಷ್ಟು ವಿಡಿಯೋನ ಸದುಪಯೋಗ ಪಡ್ಕೊಳ್ಳಿ. ಆದಷ್ಟು ಇದರಲ್ಲಿರುವಂತಹ ಎಲ್ಲ ಟಿಪ್ಸ್ಗಳನ್ನು ತಿಳ್ಕೊಳ್ಳಿ. ನಿಮಗೆ ಒಂದು ಸಣ್ಣ ಸಣ್ಣ ಟಿಪ್ಸು ನಿಮಗೆ ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಯಾವ ಕಡೆ ಹಾಕಬೇಕು ಹೇಳಿ, ಯಾವ ಕಡೆ ಹಾಕಬೇಕು, ಇಲ್ಲೋ ಹಿಂದೆ ಹಾಕಬೇಕು. ಇಲ್ಲಿ ಹಾಕ್ಕೊಳ್ಳೋಣ, ಹಾಕ್ಕೊಂಡು ಮುಂದೆ ಹೋಗೋಣ. ಮುಂದೆ ಹೋದರೆ ಇಲ್ಲಿ ಚೈನನ್ನು ಹಾಕಿದ್ರೆ ಅರ್ಧ ಕಂಪ್ಲೀಟ್ ಆದಾಗೆ ಇದು ಡಿಸೈನು. ನೋಡಿ, ನೋಡಲಿಕ್ಕೆ ಎಷ್ಟು ಬರೀ ಚೈನ್ ಸ್ಟಿಚ್ಚೇ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ. ಇದ್ರ ಮೇಲೆ ಡಿಸೈನ್ ಮಾಡಿದ್ರೆ ಇನ್ನೂ ಎಷ್ಟು ಚೆಂದ ಕಾಣಿಸ್ಬೋದು ಅಂತ ನೀವೇ ಹೇಳಿ. ಹಾಗಾಗಿ ಅದಕ್ಕೆ ನಾನು ಹೇಳೋವಂಥದ್ದು, ಎಲ್ಲ ವೀಡಿಯೋಸನ್ನು ಕೊನೆವರೆಗೆ ನೋಡಬೇಕು. ಕೊನೆವರೆಗೆ ಸುಮ್ಮನೆ ಯಾವುದ್ಯಾವುದೋ ರೀಲ್ಸೆಲ್ಲ ನೋಡಿ ಟೈಮ್ ವೇಸ್ಟ್ ಮಾಡ್ತೀರಾ. ಆದಷ್ಟು ನೀವು ಕಲಿಯೋದಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಈ ವಿಡಿಯೋನ ಅಟ್ಲೀಸ್ಟ್ ಏನು ಒಂದು 10-15 ಹೆಚ್ಚು ಅಂದರೆ 15 ನಿಮಿಷನೇ ಹೆವಿ, ಅಷ್ಟು ನೀವು ಟೈಮನ್ನು ಕೊಟ್ಟರೆ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಆರಿ ವರ್ಕರ್ ನೀವು ಆಗ್ತೀರ. ಇದಾಯಿತು. ಈಗ ಇಲ್ಲಿ 3 ಮೂಲೆ ಕತ್ತು ಬರುತ್ತೆ ನೋಡಿ,
ಇದಕ್ಕೆಲ್ಲ ವರ್ಕಲ್ಲಿ ಕೊಡ್ತಾರೆ. ಹಾಗಾಗಿ ಇನ್ನೂ ಡಿಸೈನ್ಸ್ಗಳಿದೆ. ನೀವು ಇಷ್ಟನ್ನು ಕಲ್ತ್ಕೊಂಡ್ರೆ ಆ ಡಿಸೈನ್ಸ್ಗಳನ್ನು ಕೂಡ ನೀವು ಮಾಡ್ಕೋಬೋದು. ಎಲ್ಲ ಡಿಸೈನ್ಸನ್ನು ತೋರಿಸ್ಕೊಡ್ತಾ ಹೋದರೆ ಟೈಮ್ ಸಾಕಾಗಲ್ಲ. ಹಾಗಾಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಯಾವ್ದಾರ ಪರ್ಟಿಕ್ಯುಲರ್ ಡಿಸೈನ್ಗೆ ಬರೋದಿಲ್ಲ ಅಂದರೂ ಹೇಳಿದ್ರೆ ನಾನು ತೋರಿಸ್ಕೊಡ್ತೀನಿ. ಆದಷ್ಟು ನನಗೆ ಎಷ್ಟು ಗೊತ್ತಿದೆ, ನನಗೆ ಎಲ್ಲ ಗೊತ್ತು ಅಂತಲ್ಲ, ಎಷ್ಟು ಗೊತ್ತಿದೆ ಅದಷ್ಟನ್ನು ನಿಮಗೆ ಕಲಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಆದಷ್ಟು ಟ್ರೈ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮುಂದೆ ಏನೂ ಇಲ್ಲ. ಏನು ಆರಿ ವರ್ಕಲ್ಲಿ ಮುಖ್ಯವಾಗಿರುವಂಥದ್ದು ನೋಡಿ, ಇಲ್ಲಿ ಹಿಂದೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಯಾಕೆ ಅಂದರೆ ಅದು ಕರೆಕ್ಟಾಗಿ ಬರೋದಕ್ಕೆ. ನೋಡಿ ಈ ರೀತಿ ಮಾಡಿಕೊಂಡು ನೋಡಿ ಇಲ್ಲಿ ಈ ರೀತಿ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಇಲ್ಲಿ ಕಾಣಿಸ್ತಿದೆಯಾ ನೋಡಿ. ಇಲ್ಲಿ ಚೈನನ್ನು, ಒಂದು ಪುಟಾಣಿ ಚೈನನ್ನು ಹಾಕೋಬೇಕು. ಯಾಕೆ ಅಂದರೆ ಈ ಶೇಪ್ಗಳು ಏನಿದೆಯಲ್ಲ, ಆ ಶೇಪು ನಿಮಗೆ ಕ್ಲಿಯರಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಈ ರೀತಿ ಇದನ್ನು 3 ಡಿಸೈನನ್ನು ನಾನು ಮುಗಿಸ್ಕೊಂಡೆ. ಒಂದೇ ವಿಡಿಯೋದಲ್ಲಿ 3 ನೆಕ್ ಲೈನ್ಗಳನ್ನು ಟ್ರೈ ಮಾಡಿದ್ದೀನಿ ನಿಮಗೆ ತಿಳಿಸ್ಕೊಡೋದಕ್ಕೆ. ಆದಷ್ಟು ಒಂದಷ್ಟನ್ನು, ಒಂದು ವಿಡಿಯೋನ ನೋಡ್ತಿದ್ದೀರಿ ಅಂದರೆ ಅದರಲ್ಲಿರುವಂಥ ಒಂದು ಮುಕ್ಕಾಲು ಭಾಗನಾದರೂ ನೀವು ತಿಳ್ಕೊಬೇಕಾಗತ್ತೆ. ಯಾಕೆ ಅಂದರೆ ಸುಮ್ಮನೆ ನೋಡಿ ಸುಮ್ಮನೆ ಆಗಿಬಿಡ್ಬಾರ್ದು, ಅದನ್ನು ಕಲಿಬೇಕು. ಅದು ಕಲಿತ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದರ ಉಪಯೋಗ ಎಷ್ಟು ಅಂತೇಳಿ. ಹಾಗಾಗಿ ನಿಮಗೆ ನೋಡ್ತಾ ಏನು ಅಷ್ಟು ಅನಿಸೋದಿಲ್ಲ. ನೀವು ಕಲಿತು ಇಂಟ್ರೆಸ್ಟ್ ಪಟ್ಟು ಕಲಿತ್ರೆ ನೋಡಿ, ನಾಟನ್ನು ಹಾಕ್ತಿದ್ದೀನಿ ನೋಡಿ, ದಾರನೇ ಬರುತ್ತೆ, ಅದಕ್ಕೆ ಹೇಳೋದು. ನೋಡಿ ಇಲ್ಲಿಂದ 2 ಎಳೆ ಎಳ್ಕೊಂಡು ಇದನ್ನು ಈ ರೀತಿ ಹಾಕಬೇಕು. ಆಯ್ತಲ್ವಲ್ಲ ಹಾಕು. ಈಗ ಇದನ್ನು ಮುಗಿಸ್ಕೊಂಡೆ. ಈಗ ನಾನು ನೆಕ್ಸ್ಟ್ ಡಿಸೈನನ್ನು ಮಾಡ್ತೀನಿ. ಈಗ ನೋಡಿ 3 ಡಿಸೈನ್ ಕಂಪ್ಲೀಟ್ ಆಗಿದೆ, ಒಂದು ಸ್ಟೆಪ್ಪು. ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ನಾನು ಹೇಗೆ ಮಾಡ್ತಿದ್ದೀನಿ ಇದನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಕಾಣಿಸ್ತಿದೆಯಾ? ಮಾಡಿಕೊಂಡು ಈಗ ನೋಡಿ ತುಂಬ ಈಸಿಯಾಗಿ ಅದರ ಮೇಲೆ ಜಿಗ್ಜಾಗ್ ಸ್ಟಿಚ್ಚನ್ನು ಮಾಡ್ಕೊಂಡು ಹೋಗೋದು. ನೋಡಿ ಈ ರೀತಿ ಮಾಡೋದ್ರಿಂದ ಔಟ್ಲೈನ್ ಅಂದರೆ ನೆಕ್ಕಲ್ಲಿ ಬರುವಂತಹ ಲೈನು ಎಷ್ಟು ಡಿಫ್ರೆಂಟಾಗಿ ಕಾಣಿಸುತ್ತೆ, ಮತ್ತು ಎಷ್ಟು ಥಿಕ್ನೆಸ್ ಆಗಿ ಕಾಣಿಸುತ್ತೆ, ಮತ್ತು ನೋಡೋದಕ್ಕೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅನ್ನೋದು ಇದು ಮ್ಯಾಟ್ರು. ನೋಡಿ ತುಂಬಾ ಈ ರೀತಿಯೇ ಜಿಗ್ಜಾಗನ್ನು ಮಾಡ್ಕೊಂಡು ಹೋಗೋದು. ರೌಂಡ್ ನೆಕ್ಕಲ್ಲಿ ಅಷ್ಟು ಏನೋ ಪ್ರಾಬ್ಲಮ್ಸ್ ಇರಲ್ಲ, ಯಾಕೆಂದರೆ ಜಿಗ್ಜಾಗನ್ನು ಹಾಕ್ಕೊಂಡು ಹೋಗ್ಬೋದು. ಈ ಸ್ಕ್ವೇರ್ ನೆಕ್ಕು, 3 ಮೂಲೆ ನೆಕ್ ಬರುತ್ತಲ್ಲ, ಮತ್ತು ಇನ್ನೂ ಕರುವಾಗಿರುವಂತಹ ಡಿಸೈನ್ಸ್ಗಳೆಲ್ಲ ಬಂದಾಗ ಕಾಣಿಸ್ತಿದೆಯಾ, ಆಗ ನೀವು ತಿಳ್ಕೊಬೇಕಾಗತ್ತೆ. ಹಾಗಾಗಿ ವಿಡಿಯೋನ ನೋಡಿ ಪ್ರಾಕ್ಟೀಸನ್ನು ಮಾಡಿ. ನೋಡಿ ಆ ಕಡೆ ಒಂದು ಸ್ಟಿಚ್, ಈ ಕಡೆ ಒಂದು ಸ್ಟಿಚ್. ಜಿಗ್ಜಾಗ್ ಅಂದರೆ ಗೊತ್ತಿರುತ್ತಲ್ವ ನಿಮಗೆ, ಆ ಕಡೆ ಒಂದು ಈ ಕಡೆ ಒಂದು. ಚೈನ್ ಸ್ಟಿಚ್ಚು ನಾವು ಮಿಷಿನಲ್ಲಿ ಹೊಲಿಗೆ ಹಾಕ್ತೀವಿ ನೋಡಿ, ಸೇರೆಗೆ ಆಗ್ಬೋದು, ಫಾಲ್ಗೆ ಆಗ್ಬೋದು, ಆ ರೀತಿ ಹೊಲಿಗೆ ಚೈನ್ ಸ್ಟಿಚ್ಚಲ್ಲಿ ಬರುತ್ತೆ. ಜಿಗ್ಜಾಗ್ ಸ್ಟಿಚ್ಚು ಅಂದರೆ ನಾವು ಜಿಗ್ಜಾಗ್ ಮಾಡ್ತೀವಿ ನೋಡಿ, ಸೀರೆ ಫಾಲ್ಗೆ ಆಗ್ಬೋದು ಅಥವಾ ಅಂಚಿಗೆ ಆಗ್ಬೋದು, ಆ ರೀತಿ ಡಿಸೈನಲ್ಲಿ ಜಿಗ್ಜಾಗ್ ಸ್ಟಿಚ್ ಬರುತ್ತೆ. ಅಷ್ಟೇ ಇದೆ ಅದಕ್ಕೂ ಇದಕ್ಕೂ ಇರುವಂಥ ಡಿಫ್ರೆನ್ಸ್. ನೋಡಿ ಕೆಳಗಡೆ ಚೈನ್ ಇತ್ತು, ಈಗ ನಾನು ಜಿಗ್ಜಾಗ್ ಸ್ಟಿಚ್ಚಲ್ಲಿ ಇದಕ್ಕೆ ಒಂದು ಟಚ್ಚನ್ನು ಕೊಟ್ಟೆ. ಈಗ ನೋಡಿ ಡಿಸೈನ್ ಹೇಗೆ ಕಾಣಿಸ್ತಿದೆ ಅಂತ, ಡಬ್ಬಲ್ ಕಲರಲ್ಲಿ ಎಷ್ಟು ನೋಡಿ. ಈಗ ನೋಡಿ ರೌಂಡ್ ನೆಕ್ಕು ಫಸ್ಟು ಹೇಗೆ ಕಾಣಿಸ್ತಿತ್ತು ಬರೀ ಚೈನ್ ಸ್ಟಿಚ್ ಇದ್ದಾಗ, ಈಗ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸ್ಬೇಕು ಆಯಿತಾ. ನೋಡಿ ಈಗ ಜಿಗ್ಜಾಗ್ ರೌಂಡ್ ಆಯಿತು, ಜಿಗ್ಜಾಗ್ ಸ್ಕ್ವೇರ್ ನೆಕ್ಗೆ ಬರೋಣ. ಈಗ ಸ್ಕ್ವೇರ್ ನೆಕ್ಕಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಸೆಕ್ಯೂರ್ ಒಂದು ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಇದನ್ನು ಅಷ್ಟೇ ಈ ರೀತಿ ಜಿಗ್ಜಾಗನ್ನು ಹಾಕ್ಕೊಂಡು ಬರೋದು. ನೋಡಿ ಕಾಣಿಸ್ತಿದೆಯಾ? ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ನೀಟಾಗಿ ಬರಲಿ ಅಂತೇಳಿ. ನೋಡಿ ಒಂದೊಂದು ಹೊಲಿಗೆನೂ ನೀಟಾಗಿ ಹೇಗೆ ಬರುತ್ತೆ ಅನ್ನೋದನ್ನು ನೋಡಿ. ಇದು ಯಾವುದೋ ಎಕ್ಸ್ಟ್ರಾ ದಾರ ಸೈಡಲ್ಲಿದೆ, ಅದೇ ಎದ್ದು ಕಾಣ್ತಿದೆ ನಿಮಗೆ. ನೋಡಿ ಈಗ
ಇಲ್ಲಿಂದ ಇಲ್ಲಿಗೆ ಜಿಗ್ಸಾಗ್. ನೀವು ತುಂಬ ಇನ್ನೂ ಹತ್ರಕ್ಕಾದರೂ ಹಾಕ್ಬೋದು, ಇಲ್ಲ ಇಷ್ಟೇ ಮೀಡಿಯಮ್ ಸೈಜಲ್ಲಿ ಬೇಕಾದರೂ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ, ಈ ಕರುವಲ್ಲಿ ಬಂದಾಗ ಈ ಮೂಲೆಗೆ ಒಂದು ಜಿಗ್ಸಾಗನ್ನು ಹಾಕ್ಕೊಂಡು ಈ ಮೂಲೆಯಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಂತರ ನೋಡಿ ಇಲ್ಲಿಗೆ ಬರಬೇಕು. ಈಗ ನೋಡಿ ಈ ರೀತಿ ನೀವು ಕ್ರಾಸಲ್ಲಿ ಒಂದು ಸ್ವಲ್ಪ ಇದೊಂದು ಟಿಪ್ಸ್ ಅಂತ ಹೇಳ್ಬೋದು, ನೋಡ್ಕೊಳ್ಳಿ. ಒಂದು ಸತಿ ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ಇನ್ನೊಂದು ಸತಿ ಆನ್ ಮಾಡಿಟ್ಟು, ಕಾಣಿಸ್ತಿದೆಯಾ, ನಾನು ಎಲ್ಲಿಯೇ ಇದನ್ನು ರೊಟೇಟ್ ಮಾಡ್ತಾ ಇಲ್ಲ, ನನ್ನ ರಿಂಗನ್ನು ರೊಟೇಟ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಿಮಗೆ ಕಲಿಯುವಾಗಲೇ ಈಗ ರಿಂಗಲ್ಲ ಆದರೆ ನೀವು ರೊಟೇಟನ್ನು ಮಾಡ್ತೀರಾ, ಆದರೆ ನೀವು ಮ್ಯಾಟ್ ಇರುತ್ತೆ ನೋಡಿ, ವರ್ಕ್ ಮಾಡುವಂಥ ಮ್ಯಾಟು, ಅದರಲ್ಲಿ ನೀವು ಮ್ಯಾಟನ್ನು ನೀವು ತಿರುಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡಿ, ಈ ಮುಲ್ಲೊಂದು ಹೊಲಿಗೆ ಹಾಕ್ಕೊಂಡೆ, ಈ ಮೂಲೆಯಲ್ಲಿ ಒಂದು ಹೊಲಿಗೆ ಹಾಕ್ಕೊಂಡೆ, ಪುನಃ ಅಲ್ಲೊಂದು ಜಿಗ್ಜಾಗ್, ಇಲ್ಲೊಂದು ಜಿಗ್ಜಾಗ್, ಅಲ್ಲೊಂದು ಜಿಗ್ಜಾಗ್. ಮೂಲೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹಾಕೋಬೇಕು, ಯಾಕೆಂದರೆ ಅದು ಮೂಲೆ ನಮಗೆ ಪರ್ಫೆಕ್ಟಾಗಿ ಕಾಣಿಸ್ಬೇಕು. ಹಾಗಾಗಿ ಮೂಲೆಯಲ್ಲಿ ನೀಟಾಗಿ ಹೊಲಿಗೆಯನ್ನು ಹಾಕೋಬೇಕಾಗತ್ತೆ. ನೋಡಿ, ಅಲ್ಲೊಂದು ಇಲ್ಲೊಂದು ಅಷ್ಟೇ. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಜಿಗ್ಜಾಗನ್ನು ಹಾಕಿದ್ದೀನಿ. ನೀವು ಬೇಕಂದರೆ ಇನ್ನೂ ಹತ್ರದಲ್ಲೂ ಕೂಡ ಹಾಕೋಬೋದು. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಬರೀ ಚೈನನ್ನು ಹಾಕೋದಿಕ್ಕೂ ನೋಡಿ, ಬರೀ ಚೈನನ್ನು ಹಾಕೋದಿಕ್ಕೂ ಈಗ ಅದ್ರ ಮೇಲೊಂದು ಎಕ್ಸ್ಟ್ರಾ ಡಿಸೈನನ್ನು ಮಾಡೋದಕ್ಕೂ ಎಷ್ಟು ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವೇ ನೋಡಬಹುದು. ಈಗ ನಾನು ಇದಕ್ಕೆ ಎಂಡ್ ನಾಟನ್ನು ಹಾಕ್ತೀನಿ. ಒಂದು ಶುರುವಾಗಿ ಒಂದು ಕೊನೆ ಆಗ್ತಿದೆ ಅಂದಾಗ ಅಲ್ಲಿ ಎಂಡ್ ನಾಟು ಕಂಪಲ್ಸರಿ, ಕೊನೆ ಆಗ್ತಿದೆ ಅಂದಾಗ, ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಎಳ್ಕೋಬೇಕು. ಈಗ ನೋಡಿ, ರೌಂಡ್ ನೆಕ್ ಆಯಿತು, ಮತ್ತು ಸ್ಕ್ವೇರ್ ನೆಕ್ ಆಯಿತು, ಮತ್ತು ಈಗ ನಾನು ಈ 3 ಮೂಲೆ ಕತ್ತನ್ನು ಸ್ಟಾರ್ ನೆಕ್ ಅಂತ ಕರಿತೀವಿ ಇದಕ್ಕೆ. ಆ ಸ್ಟಾರ್ ನೆಕ್ ಕತ್ತಿಗೆ ನಾನು ಈ ಜಿಗ್ಜಾಗ್ ಸ್ಟಿಚ್ಚನ್ನು ಮಾಡ್ತಿದ್ದೀನಿ. ಆದಷ್ಟು ತಾಳ್ಮೆಯಿಂದ ವಿಡಿಯೋನ ನೋಡಿ. ಯಾಕೆ ಅಂದರೆ ಏನು ಮಾಡ್ತೀರಾ ಕೆಲವರು ಅಂತಂದರೆ ಸ್ವಲ್ಪ ತೆಗಿತೀರಾ, ಅದರಲ್ಲಿ ನಾವೇನೋ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಅದು ನೋಡ್ತಿದ್ದಂಗೆ ನನಗೆ ಬರುತ್ತೆ, ನೋಡಿರ್ತೀರಲ್ಲ, ನೋಡಿದ ತಕ್ಷಣ ಅನಿಸುತ್ತೆ ಅದು ಬರುತ್ತೆ ಅಂತ, ಆದರೆ ನೋಡಿದ ತಕ್ಷಣ ಅದು ಮಾಡೋದಕ್ಕೆ ಆಗೋದಿಲ್ಲ. ನೀವು ಟ್ರೈ ಮಾಡಿಬೇಕಾದ್ರೆ ಯಾವುದಾದ್ರೂ ಡಿಸೈನನ್ನು ಇಲ್ಲಿ ನೋಡಿ, ಮೂಲೆಯಲ್ಲಿ ಸ್ವಲ್ಪ ನೋಡ್ಕೋಬೇಕು. ಈ ಮೂಲೆಯಲ್ಲಿ ಈ ರೀತಿ ಸ್ಟಿಚ್ಚನ್ನು ಎಳ್ಕೊಂಡು ಪುನಃ ಅದೇ ಮೂಲೆಗೆ ತಂದು ಆನಂತರ ನಾವು ಜಿಗ್ಜಾಗನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಬೇಕಾದ್ರೆ ನೀವೇ ಟ್ರೈ ಮಾಡಿ. ಯಾವುದೋ ಒಂದು ಡಿಸೈನನ್ನು ಮಾಡ್ತಾ ಇರೋದನ್ನು ನೋಡ್ತೀರಾ ಅಂದ್ಕೊಳ್ಳಿ, ಅದನ್ನು ಅನಿಸುತ್ತೆ ನಮಗೆ ಅಯ್ಯೋ ಇಷ್ಟು ಈಸಿ. ಅವ್ರ ಕೈಯಲ್ಲಿ ಆಡಿಸ್ತಾ ಇರೋದನ್ನು ನೋಡಿದ್ರೆ ಹೌದು ನಾನು ಕೈ ಈಗಲೇ ಆಗಿಬಿಡುತ್ತೆ, ಮಾಡಿಬಿಡ್ತೀನಿ ಅಂತ. ಆದರೆ ನೀವು ಟ್ರೈ ಮಾಡ್ತೀರಲ್ಲ ಪ್ರಾಕ್ಟಿಕಲ್ಲಾಗಿ, ಆಗ ಅದು ಬರೋದಿಲ್ಲ. ಯಾಕೆಂದರೆ ಇದು ನನಗಾಗಿರುವಂತಹ ಅನುಭವ. ನಾನು ಕಲಿಯೋದಕ್ಕೂ ಮೊದಲೇ ಯಾರಾದರೂ ವರ್ಕ್ ಮಾಡ್ತಿದ್ದದ್ದು ನೋಡಿಬಿಟ್ರೆ ನನಗೇನೋ ಒಂದು ಉತ್ಸಾಹ, ಇಲ್ಲ ನನಗಿದು ಆಗತ್ತೆ, ನಾನು ಮಾಡಿಬಿಡ್ತೀನಿ ಅಂತ. ಆದರೆ ನಾನು ನೀಡಲನ್ನು ತಗೊಂಡು ಅದನ್ನು ಮಾಡೋದಕ್ಕೆ ಕೂತಾಗ ನೋಡಿ, ಈ ಮೂಲೆಯಲ್ಲಿ ಈ ರೀತಿ ಬರಬೇಕು. ಈ ರೀತಿ ಮಾಡುವಾಗ ಹಾಗನ್ನಿಸೋದು, ಅದು ಕೈಯಲ್ಲಿ ನಮಗೆ ಅದು ಗ್ರಿಪ್ಪನ್ನೇ ಹಿಡಿಯೋದಕ್ಕೆ ಆಗ್ತಿರಲಿಲ್ಲ ಆಗ. ಹಾಗಾಗಿ ಪ್ರಾಕ್ಟೀಸು ಬೇಕು, ಜೊತೆಗೆ ಅದು ಸರಿಯಾದ ಮೆಥಡಲ್ಲಿ ಪ್ರಾಕ್ಟೀಸ್ ಬೇಕು. ಸುಮ್ಮನೆ ಪ್ರಾಕ್ಟೀಸ್ ಹೆಂಗಂದ್ರೆ ಹಂಗೆ ಪ್ರಾಕ್ಟೀಸ್ ಮಾಡೋದಲ್ಲ. ನಾವೇನೋ ಟುಲಿಪ್ ಅನ್ನೋದನ್ನು ಯಾವ ಕಡೆ ಹಿಡ್ಕೋಬೇಕು ಅನ್ನೋದು ತಿಳ್ಕೊಂಡಿರಬೇಕು. ಅದು ತಿಳ್ಕೊಂಡಿಲ್ಲ ಅಂದರೆ ನಿಮಗೆ ಗ್ರಿಪ್ ಬರಲ್ಲ. ಜೊತೆಗೆ ಈ ವರ್ಕ್ ಮಾಡ್ತಿದ್ದೀವಲ್ಲ, ಇದನ್ನು ಈ ಜಿಗ್ಜಾಗನ್ನು ಕರುಗಳಲ್ಲಿ ಹೇಗೆ ತಿರುಗಿಸ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವು ಸುಮ್ಮನೆ ನನ್ನ ಚೈನ್ ಸ್ಟಿಚ್ ಬರುತ್ತೆ ಅಂತ ಸಿಕ್ಕಾಬಟ್ಟೆ ಪ್ರಾಕ್ಟೀಸ್ ಮಾಡಿದ್ರೆ ನೀವು ತಪ್ಪನ್ನೇ ಪ್ರಾಕ್ಟೀಸನ್ನು ಮಾಡ್ಕೊಂಡ್ಬಿಟ್ಟಿರ್ತೀರ. ನಿಮಗೆ ತಪ್ಪೇ ನಿಮಗೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ನಿಮಗೆ ವರ್ಕ್ ಮಾಡುವಾಗ ಅದೇ ಬಂದುಬಿಡುತ್ತೆ. ಹಾಗಾಗಿ ಒಂದು ಏನಾದರೂ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂದಾಗ ಅದಕ್ಕೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಈಗ ನಾವೆಲ್ಲರೂ ಹೋಗ್ಬೇಕಂದ್ರೆ ಒಂದು ದಾರಿ ಬಗ್ಗೆ ನಮಗೆ ಪರ್ಫೆಕ್ಷನ್ ಇರುತ್ತೆ. ಈಗ ನಾವು ಅಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಆ ದಾರಿಯಲ್ಲಿ ನಾವು ಎಷ್ಟು ದೂರ ಆದರೂ ಹೋಗ್ತಾ ಇರ್ತೀವಿ. ನಮ್ಗೆ ಆ ದಾರಿನೇ ಗೊತ್ತಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದೀವಿ ಅಂದಾಗ ನಮ್ಮನ್ನು ಏನಂತಾರೆ ಹೇಳಿ. ಹಾಗಾಗಿ ಒಂದು ವರ್ಕನ್ನು ಮಾಡಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂದಾಗ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಯಾವ ರೀತಿ ನಾವು ಪ್ರಾಕ್ಟೀಸನ್ನು ಮಾಡಬೇಕು ಅಂತ ನೋಡಿಕೊಂಡು, ವೀಡಿಯೋಗಳಿರುತ್ತೆ. ಈಗ ವೀಡಿಯೋ ಮಾಡಿದ್ದೀನಿ ನಾನು, ಸುಮಾರು ವೀಡಿಯೋಸು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೂ ವರ್ಕನ್ನು ಮಾಡಿದ್ದು ನಾನು ಸುಮಾರು ತೋರಿಸಿದ್ದೀನಿ.
ಹಾಗಾಗಿ ಆದಷ್ಟು ವೀಡಿಯೋಸ್ಗಳನ್ನು ನೋಡಿ ಪ್ರಾಕ್ಟೀಸನ್ನು ಮಾಡಿ ಆಯಿತಾ. ಒಂದು ಮಾರ್ಗದರ್ಶನ ಅನ್ನೋದು ಬೇಕಾಗತ್ತೆ ಎಂಥವ್ರಿಗೂ. ಒಂದು ಮಾರ್ಗದರ್ಶನದ ಕೆಳಗೆ ನಾವು ಅದನ್ನು ಪ್ರಾಕ್ಟೀಸು ಏನೋ ಇನ್ನೊಂದು ಕೆಲಸ ಮಾಡಿದಾಗ ಅದು ಯಶಸ್ಸಾಗತ್ತೆ. ಹಾಗಾಗಿ ನಾವು ಇಲ್ಲಿ ಎಣ್ಣಾಟನ ಮಾಡ್ಕೊಳ್ಳೋಣ ನೋಡಿ. ಮಾಡಿಕೊಂಡು ಇಲ್ಲಿ ಲಾಕನ್ನು ಹಾಕೋತಾ ಇದ್ದೀನಿ ನೋಡಿ. ಈ ರೀತಿ ಬಂದದನ್ನು ಈ ರೀತಿ ಎಳ್ಕೊಂಡ್ರೆ ತುಂಬ ಈಸಿ. ನಿಮಗೆ ಫಸ್ಟ್ ಹಂಗೆ ಅನ್ಸುತ್ತೆ ಅಷ್ಟೇ. ಈಗ ನೋಡಿ ರೌಂಡ್ ನೆಕ್ ಸರಿಯಾಗಿ ನೋಡಿ. ಈಗ ನಾವು ಶುರು ಮಾಡಿದ್ದದ್ದು ಪಿಂಕ್ ದಾರದಲ್ಲಿ ಎಂಡ್ ಮಾಡಿರುವಂಥದ್ದು ಈ ಸ್ಕೈ ಬ್ಲೂ ಕಲರ್ ದಾರದಲ್ಲಿ. ಈಗ ನೋಡಿ ಈ ರೀತಿ ರೌಂಡ್ ನೆಕ್ ಕಾಣಿಸ್ತಿದೆ. ಸ್ಕ್ವೇರ್ ನೆಕ್ ನೋಡಿ, ಮೂಲೆ ಯಾವ ರೀತಿ ಪರ್ಫೆಕ್ಟ್ ಬಂದಿದೆ ಎನ್ನುವಂಥದ್ದು ಸ್ಕೇಲಲ್ಲಿ ಇರುತ್ತೆ ನೋಡಿ, ಪರ್ಫೆಕ್ಷನ್ನು ಆ ರೀತಿ ಇದೆ. ಅದಕ್ಕೋಸ್ಕರನೇ ಇದು ಒಂದು ಡೈರೆಕ್ಷನ್ ಬೇಕು ಪ್ರಾಕ್ಟೀಸ್ ಮಾಡೋದಕ್ಕೂ, ಅದಕ್ಕೋಸ್ಕರನೇ ಈ ಡೈರೆಕ್ಷನಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು 3 ಮೂಲೆ ಯಾವ ರೀತಿ ಇದೆ ನೋಡಿ. 3 ಮೂಲೆ ಎಷ್ಟು ನೀಟಾಗಿ ಬಂದಿದೆ. ಒಂದೇ ವಿಡಿಯೋದಲ್ಲಿ 3 ಡಿಸೈನ್ ನೆಕ್ಲೈನನ್ನು ಕಲ್ತ್ಕೊಂಡಿದ್ದೀರಾ. ಹಾಗಿದ್ರೆ ಈಗ ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ಅರ್ಥ ಮಾಡ್ಕೊಳ್ಳಿ. ಹೇಗೆ ಅರ್ಥ ಆಗ್ತಿದೆಯಾ ಅಂತ ಕಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸ್ಬೇಕು ಆಯಿತಾ. ನೀವು ತಿಳಿಸಿದ್ರೆ ಅಷ್ಟೇ ನನಗೆ ನೀವು ವಿಡಿಯೋನ ನೋಡ್ತಿದ್ದೀರಾ ಅಥವಾ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗುವಂಥದ್ದು. ಆದಷ್ಟು ನಿಮಗೆ ಪ್ರಾಕ್ಟೀಸ್ ಲೆವೆಲಲ್ಲಿ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗಿದ್ರೆ ಈಗ ಇಲ್ಲಿಗೆ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಬೇರೆ ಡಿಸೈನ್ ಇರುತ್ತೆ, ಅದನ್ನು ಕಲಿಸ್ಕೊಡ್ತೀನಿ. ಇದಿಷ್ಟು ಚೈನ್ ಸ್ಟಿಚ್ಚು ಅಥವಾ ಜಿಗ್ಜಾಗ್ ಸ್ಟಿಚ್ಚು ಎರಡೂ ಡಿಸೈನನ್ನು ವೆರೈಟಿಯಲ್ಲಿ ತುಂಬಾ ತೋರಿಸ್ಕೊಟ್ಟಿದ್ದೀನಿ ಈಗ ಇಷ್ಟು ಕ್ಲಾಸ್ಗಳಲ್ಲಿ. ಹಾಗಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳದೆ ಪ್ರಾಕ್ಟೀಸನ್ನು ಮಾಡಿ. ಈಗಾಗಲೇ ನೀವು ಇಷ್ಟು ದಿನಕ್ಕೆ ಒಂದು ಹಂತಕ್ಕೆ ಬಂದಿರ್ತೀರ. ನೀಡಲಿಂಗನ್ನು ಗ್ರಿಪ್ ಇಡುವಂಥದ್ದು ಮತ್ತು ಝರಿ ಥ್ರೆಡ್ಡಲ್ಲಿ ವರ್ಕನ್ನು ಮಾಡುವಂಥದ್ದು ಕಲ್ತಿರ್ತೀರ. ಜೊತೆಗೆ ಸಿಲ್ಕ್ ಥ್ರೆಡನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಕಲ್ತಿರ್ತೀರ. ಮತ್ತು ಚೈನ್ ಸ್ಟಿಚ್ಚನ್ನು ಹೇಗೆ ಲೀಲಾಸ್ ಅಲ್ವಾಗ ಹಾಕೋದು ಅನ್ನೋದನ್ನು ಕಲ್ತಿರ್ತೀರ. ಮತ್ತು ಕರುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕಲ್ತಿರ್ತೀರ. ಮತ್ತು ಜಿಗ್ಜಾಗ್ ಹೇಗೆ, ಅದರಲ್ಲಿರುವಂಥ ವೆರೈಟಿ ಹೇಗೆ, ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಈ ನೆಕ್ಲೈನ್ ಎಲ್ಲ ತೋರಿಸ್ಕೊಟ್ಟಿದ್ದೀನಲ್ಲ, ಇದನ್ನೆಲ್ಲ ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.